ಇವತ್ತು ಅಕಸ್ಮಾತಾಗಿ ನೀವು ಸತ್ತೋಗ್ಬಿಟ್ರೆ, ನಿಮ್ಮ ಜೀವನದ ಕೊನೆಯ ದಿನ ಇವತ್ತಾಗಿದ್ದರೆ, ನೀವು ಸತ್ತೋದ್ಮೇಲೆ ಎಲ್ಲೋಗ್ತೀರಾ? ನೀವು ಯೇಸು ಕ್ರಿಸ್ತನ ಜೊತೆ ಸ್ವರ್ಗದಲ್ಲಿರ್ತೀರೋ ಅಥವಾ ನರಕದಲ್ಲಿರ್ತೀರೋ ಸೈತಾನನ ಜೊತೆ? ಈ ಇಡೀ ಭೂಮಿಯಲ್ಲಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸುವ ದೇವರು ಒಬ್ಬರೇ, ಅವರ ಹೆಸರು ಯೇಸು ಕ್ರಿಸ್ತರು ಮಾತ್ರ ನಿಮ್ಮನ್ನ ಪ್ರೀತಿಸ್ತಾರೆ. ಯೇಸು ಕ್ರಿಸ್ತರು ನಮ್ಗೆ ಎಷ್ಟು ಪ್ರೀತಿ ಮಾಡಿದ್ರೆ ಅಂದರೆ, ಆ ಪ್ರೀತಿಯನ್ನು ಪ್ರೂವ್ ಮಾಡಿ ತೋರಿಸಿದ್ರು ನಮಗೆ. ಬರೀ ಮಾತಲ್ಲಿ ಹೇಳಿಲ್ಲ, ನಿಜವಾಗ್ಲೂ ದೇವರು ನಮಗೋಸ್ಕರ ಆ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದು ಪವಿತ್ರವಾದ ಜೀವನವನ್ನು ಸಾಧಿಸಿ ನಮಗೋಸ್ಕರ, ನನಗೋಸ್ಕರ, ನಿನಗೋಸ್ಕರ ಆ ಕ್ರೂಜೆ ಮೇಲೆ ಸತ್ತು 3 ದಿನ ಆದಮೇಲೆ ಸತ್ತೊಳಗಿಂದ ಎದ್ದು ಬಂದರು. ಯಾಕೆ? ನಮ್ಮನ್ನ ಪ್ರೀತಿ ಮಾಡ್ತಾರೆ ಅವರು. ಅದಕ್ಕೆ ಸೊ ಇವತ್ತು ನಾನು ನಿಮ್ಗೆ ಕೇಳೋದೇನೆಂದರೆ, ನಿಮ್ಗೆ ಯೇಸು ಸ್ವಾಮಿ ಯಾರು ನಿಜವಾಗ್ಲೂ ಗೊತ್ತಾ? ನೀವು ಇವತ್ತು ಅಪ್ಪಿ ಸತ್ತೋದ್ರೆ ಸ್ವರ್ಗಕ್ಕೆ ಹೋಗ್ತೀರಾ ಅಥವಾ ನರಕಕ್ಕೆ ಹೋಗ್ತೀರಾ? ನಿಮಗೆ ಗೊತ್ತಿಲ್ಲ ಅಂದರೆ ಪ್ರಿಯರೇ, ನನ್ನ ಜೊತೆ ನೀವು ಈ ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿಯನ್ನ ನಿಮ್ಮ ಹೃದಯ ಒಳಗಡೆ ಅಂಗೀಕರಿಸ್ಕೋರಿ. ನೀವು ನಿಮ್ಮನ್ನು ಪ್ರೀತಿಸುವ ದೇವರು, ನಮ್ಮನ್ನು ಪ್ರೀತಿಸುವ ದೇವರು ನಿಮ್ಮ ಹೃದಯದಲ್ಲಿ ಬರ್ತಾರೆ. ಇದು ಸುಮ್ಮನೆ ಏನೋ ಒಂದು ಮಂತ್ರ ಅಲ್ಲ. ಇದು ಈ ಪ್ರಾರ್ಥನೆಯನ್ನು ನೀವು ಮಾಡುವಾಗ ಯೇಸು ಸ್ವಾಮಿ ಬಂದು ನಿಮ್ಮನ್ನು ಮುಟ್ತಾರೆ. ನಿಮ್ಮನ್ನು ಮುಟ್ಟಿ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಪರಿಶುದ್ಧಗೊಳಿಸಿ ನಿಮಗೆ ಇವತ್ತು ಈ ಪ್ರಾರ್ಥನೆ ನೀವು ಮಾಡಿದ ತಕ್ಷಣ ನಿಮಗೆ ನಿತ್ಯ ಜೀವವನ್ನು ಕೊಡ್ತಾರೆ ದೇವರು. ನೀವು ಈ ಪ್ರಾರ್ಥನೆಯನ್ನು ನನ್ನ ಜೊತೆ ಮಾಡ್ತೀನಿ ಅಂತಂದರೆ ಕಣ್ಮುಚ್ಚ್ರಿ. ನೀವೆಲ್ಲಿದ್ದೀರಾ ಅಲ್ಲೇ ಕಣ್ಮುಚ್ಚಿ ನನ್ನ ಜೊತೆ ಈ ಪ್ರಾರ್ಥನೆನ ಹೇಳಿ. ಯೇಸುವೆ, ನಾನು ಪಾಪಿ, ನೀನು ನಿಜವಾದ ದೇವರೆಂದು ನಾನು ಇವತ್ತು ನಂಬ್ತೇನೆ ದೇವ್ರೆ. ಯೇಸುವೆ, ನನ್ನನ್ನು ನೀನು ಕ್ಷಮಿಸು, ನನ್ನ ಪಾಪಗಳನ್ನು ನೀನು ಕ್ಷಮಿಸ್ತೇವ್ರೆ. ಯೇಸುವೆ, ನೀನು ಆ ಕ್ರೂಜೆ ಮೇಲೆ ನನಗೋಸ್ಕರ ಆ ಘೋರವಾದ ಮರಣವನ್ನು ಅನುಭವಿಸಿದಿ. ಯೇಸುವೆ, ನೀನು ನನ್ನನ್ನು ರಕ್ಷಿಸಲು ನಿನ್ನ ಪರಿಶುದ್ಧವಾದ ರಕ್ತವನ್ನು ನನಗೋಸ್ಕರ ಸುರಿಸಿ ನಿನ್ನ ಪ್ರಾಣವನ್ನು ನನಗೋಸ್ಕರ ನೀನು ಕೊಟ್ಟಿದ್ದೇವ್ರೆ. ಯೇಸುವೆ, ನಾನು ನಂಬ್ತೇನೆ ನೀನು ದೇವ್ರಂತ. ಬಾ ನನ್ನ ಹೃದಯದಲ್ಲಿ ಈ ಕ್ಷಣ, ಇದೇ ಕ್ಷಣ ನನ್ನ ಹೃದಯದಲ್ಲಿ ಬಾ ಯೇಸುವೆ. ನನ್ನನ್ನು ಶುದ್ಧೀಕರಿಸ್ದೇವ್ರೆ. ನನ್ನ ಜೀವನದಲ್ಲಿ ಏನೇನು ಪ್ರತಿಯೊಂದೊಂದು ಪಾಪ ಇದೆ ದೇವ್ರೆ, ಅದನ್ನೆಲ್ಲ ನೀನು ಕ್ಷಮಿಸಿ ಯೇಸುವೆ. ಬಾ ಯೇಸುವೆ, ಇವತ್ತಿನಿಂದ ನೀ ನನ್ನ ದೇವರು, ನೀ ನನ್ನ ರಾಜನು, ನಾನು ನಿನ್ನನ್ನು ನಂಬ್ತೇನೆ ಯೇಸುವೆ. ಬಾ ದೇವ್ರೆ, ನೀನು ಯಾರು ನನಗೆ ತೋರಿಸ್ಕೊಡು, ನಿನ್ನ ಪ್ರೀತಿ ಏನಂತ ನನಗೆ ತೋರಿಸ್ಕೊಡು ಯೇಸುವೆ. ಇವತ್ತಿನಿಂದ ನಾನು ನಿನ್ನ ಮಗನು, ನಾನು ನಿನ್ನ ಮಗಳು, ನೀನು ನನ್ನ ತಂದೆ, ನೀ ಯೇಸುವೆ ನನ್ನ ದೇವರು. ಪವಿತ್ರ ಆತ್ಮನೇ, ನನ್ನನ್ನು ನೀನು ಬಂದು ಮುಟ್ಟು ದೇವರೇ. ನನ್ನ ಜೀವನವನ್ನು ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬೇಡಿಕೊಂಡು ನಿತ್ಯ ಜೀವವನ್ನು ನಾನು ಹೊಂದುತ್ತಾ ಇದ್ದೇನೆ ದೇವರೇ. ಆಮೇನ್. ಪ್ರಿಯರೇ, ನೀವು ಈ ಪ್ರಾರ್ಥನೆ ಮಾಡಿದರೆ ಕಾಮೆಂಟ್ ಮಾಡಿ ಅಥವಾ ನನಗೆ ಮೆಸೇಜ್ ಮಾಡಿ, ಅಥವಾ ಕೆಳಗಡೆ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ. ನಾನು ಪ್ರಾಮಿಸ್ ಮಾಡ್ತೇನೆ ನಿಮಗೆ ನಿಮ್ಮ ಲೈಫ್ ಇವತ್ತಿನಿಂದ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ದೇವರು ನಿಮ್ಮನ್ನು ಸೃಷ್ಟಿಸಿದ ದೇವರು, ನಿಮ್ಮ ತಂದೆಯಾದ ದೇವರು ನಿಮ್ಮ ಒಳಗಡೆ ಬಂದಿದ್ದಾರೆ ಇವಾಗ.